ನಮಸ್ಕಾರ ಗೆಳೆಯರೆ, ಖಾನ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇದೊಂದು ಗೀಝರ್ದು ಫುಲ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ತುಂಬ ಟೈಮು ಕೆಲಸಗಳು ಬ್ಯುಸಿ ಇರೋದ್ರಿಂದ ತುಂಬ ಟೈಮಿಂದ ಒಂದೊಂದಾಗಿ ಫ್ರೀ ಇದ್ದಾಗೆಲ್ಲ ಮಾಡ್ತಾಯಿದ್ದೀನಿ. ಈ ಆಲ್ಟ್ರೇಷನ್ನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾಡ್ತಾಯಿದ್ದೀನಿ ನೋಡಿ. ಇದು ಗೀಝರು, ಆಲ್ಮೋಸ್ಟ್ ಗೀಝರ್ದೆಲ್ಲ ಕೆಲಸ ಆಗಿದೆ. ಇದ್ರದ್ದು ಈ ಕಾಯಲ್ ಕೂರೋ ಪ್ಲೇಟು, ಆ ಕಾಯಲ್ದು ಅಸೆಂಬ್ಲಿ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ಅದಕ್ಕೆಲ್ಲ ಗ್ಯಾಸ್ ವೆಲ್ಡಿಂಗ್ ಮಾಡಿಸಿ ಎಲ್ಲ ಲೀಕೇಜ್ ಬರದಿರೋ ಹಾಗೆ ರೆಡಿ ಮಾಡಿ, ಕಾಯಲ್ ಹೊಸದಾಕಿ, ಅದರ ಥರ್ಮೋಸ್ಟಾಟ್ ಹೊಸದಾಕಿ. ಈ ಪ್ಲೇಟು ಏನೂ ಇಲ್ಲ, ಈ ಪ್ಲೇಟಲ್ಲಿ ಜೀವ ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಪೀಸ್ ಎರಡೂ ಪ್ಲೇಟ್ಗಳು ಹಿಂಗೆ ಆಗ್ಬಿಟ್ಟಿದ್ದಾವೆ. ಇಷ್ಟೆಲ್ಲ ರೆಡಿ ಮಾಡಿ ಇದು ಹಾಕ್ತೆ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ. ಅದರಿಂದ ಈ ಪ್ಲೇಟ್ನ ನಾನು ಆಲ್ಟ್ರ್ ಮಾಡ್ತಾಯಿದ್ದೀನಿ. 2 ಪ್ಲೇಟ್ ಕಟಿಂಗ್ ಮಾಡ್ತಾಯಿದ್ದೀನಿ. ಕಟಿಂಗ್ ಮಿಷಿನ್ ಇಲ್ಲ, ಕಟಿಂಗ್ನೆಲ್ಲ ನಮ್ಮದೇ, ಬೇರೆ ಕಡೆ ಎಲ್ಲ ಹೊರಗಡೆ ಎಲ್ಲೂ ಕೆಲಸ ಮಾಡಿಸಲ್ಲ. ನಮ್ಮ ಐಡಿಯಾ ತಕ್ಕಂಗೆ ನಾವು ಮಾಡ್ಕೊಳ್ತೀವಿ. ಹಾಗೆ 2 ಪ್ಲೇಟ್ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡಿರೋ ಇದಕ್ಕೆ ರೌಂಡಾಗಿ ಶೇಪ್ ಕೊಟ್ಟು ಪ್ಲೇಟ್ ಕೂರಿಸಿದ್ರೆ ಪಕ್ಕಾ ಫಿಟ್ಟಿಂಗ್ ಆಗುತ್ತೆ. ಇದಕ್ಕೆ ಡ್ರಿಲ್ ಒಂದು ಬೇಕಾಗುತ್ತೆ. ಇದರಲ್ಲಿ ಓವರ್ಫ್ಲೋ ಪೈಪ್ದು ಒಂದು ಹೋಲ್ ಮಾಡಬೇಕು. ಅದ್ರ ಜೊತೆಗೆ 2 ಇಂಡಿಕೇಟರ್ಗಳು ಬರುತ್ತೆ ಫ್ರಂಟಲ್ಲಿ, ರೆಡ್ಡು ಗ್ರೀನು. ಅದು ಆಟೋ ಕಟ್ ಆಫ್ಗೋಸ್ಕರ, ಓವರ್ ಹೀಟ್ ಆದಮೇಲೆ ಆಟೋ ಕಟ್ ಆಫ್ ಆಗೋಕ್ಕೆ ಕಸ್ಟಮರ್ಗೆ ಗೊತ್ತಾಗಬೇಕದು. ಹಾಗೆ ಎಲ್ಲ ರೆಡಿ ಆಗ್ತಾಯಿದೆ. ಎಲ್ಲ ರೆಡಿ ಆದಮೇಲೆ ನಿಮಗೊಂದು ಇದು ಕಸ್ಟಮರ್ ಮನೇಲಿ ಫಿಟ್ ಮಾಡಿ ಬಿಸಿ ನೀರು ಹಾಗೆ ಫಿನಿಷಿಂಗ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಎಷ್ಟೋ ಜನ ಗೀಝರ್ ಎಷ್ಟು ಹಿಡ್ದೋಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ, ಈ ರೆಡಿನೇ ಆಗಲ್ಲ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮೇಲೆ ಕೊಟ್ಬಿಟ್ಟು ಹೋಗ್ತಾರೆ. ಹೊಸ ತೊಗೊಳ್ತಾರೆ 8,000 10,000 ಕೊಟ್ಟು. ಇದೇ ಒಂದು 300 ರೂಪಾಯಿ 500 ರೂಪಾಯಿ ಆಗುತ್ತಾರೆ ಕೆ.ಜಿ ಲೆಕ್ಕದಲ್ಲಿ ಅಷ್ಟೇ. ನೋಡಿ, ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದು ನೀಟಾಗಿ ಅವರು ಮೇಂಟೈನ್ ಮಾಡಿಕೊಂಡ್ರೆ, ಖಾಲಿ ನೀರಿದ್ದಾಗ ಆನ್ ಮಾಡಿಬಿಡೋದು, ನೀರು ಎಲ್ಲ ಚೆಕ್ ಮಾಡ್ಕೊಳ್ದೆ ಆನ್ ಮಾಡೋದು, ಕಾಯಲ್ಲಿ ಹೋಗಿಸ್ದೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ಇನ್ನೊಂದು 5 ವರ್ಷ ಲೈಫ್ ಬಂದೇ ಬರುತ್ತೆ, ಇದು ಗ್ಯಾರಂಟಿ. ಅಷ್ಟು ನೀಟಾಗಿ ಕೆಲಸ ಮಾಡಿದ್ದೀನಿ. ಇದ್ರದ್ದೆಲ್ಲ ಫೋಟೋಸು, ಹೇಗೆಲ್ಲ ಸರ್ವಿಸ್ ಮಾಡೋಕ್ಕೆ ಏನೇನೆಲ್ಲ ಬಿಚ್ಚಿದ್ದೆ ಎಲ್ಲ ಸರ್ವಿಸ್ದು ಫೋಟೋಸ್ ಇದೆ. ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿತ್ತಿಲ್ಲ, ಎಲ್ಲ ಇದೆ ನನ್ನ ಹತ್ರ. ನಾನು ನಿಮ್ಗೆ ಹಾಕ್ಕೊಟ್ಟು ತೋರಿಸ್ತೀನಿ. ಅದ್ರ ಜೊತೆಗೆ ಕಟಿಂಗ್ ಮಿಲ್ಲಲ್ಲಿ ಕಟಿಂಗ್ ಮಾಡಿದ್ದು ವೀಡಿಯೋ ಮಾಡಲಿಲ್ಲ ನಾನು. ಈಗ ನಾನೊಂದು ಕಟಿಂಗ್ ಆಗೋದೊಂದು ವೀಡಿಯೋ ಮಾಡ್ತೀನಿ ನೋಡಿ.
ಕಟ್ಟಾಗಿದೆ ಈ ಥರ. ಇದಕ್ಕೆ ಗ್ರೈಂಡ್ ಮಾಡಿ ರೌಂಡ್ ಶೇಪ್ ಕೊಡೋದ ಕ್ಲೀನಾಗಿ. ಕೆಲಸ ಕ್ಲೀನಾಗಿ ಆಗಿದೆ ನೋಡಿ. ನೋಡಿ ಕೆಲಸ ಎಷ್ಟು ನೀಟಾಗಿ ಆಗಿದೆ ನೋಡಿ. ಇದು ಸ್ಟೀಲು, ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯೋ ಮಾತೇ ಇಲ್ಲ. ಇದು ತಗಡು ಕಬ್ಬಣ ರೆಸ್ಟ್ ಹಿಡಿದು ಹೋಗುತ್ತೆ. ಸ್ಟೀಲ್ ಇರೋದ್ರಿಂದ ರೆಸ್ಟ್ ಹಿಡಿಯಲ್ಲ, ನಿಮಗೆ ಸೇಫ್ ಆಗಿರುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ಸ್ಪ್ರೇ ಪೇಂಟ್ ಒಂದು ಕಲರಿಂಗ್ ಮಾಡಿದ್ರೆ ಕೆಲಸ ನೀಟಾಗುತ್ತೆ. ಆದರೆ ಸ್ಪ್ರೇ ಪೇಂಟು ಕೂಡ ಮಾಡಿ ಫಿಟ್ ಮಾಡ್ತೀನಿ. ಇಲ್ಲಾಂದರೆ ಕೆಲಸದ ಬ್ಯುಸಿ ಇದ್ದರೆ ಅದಕ್ಕೆ ಹಾಗೆ ಡೈರೆಕ್ಟಾಗಿ ಇಲ್ಲೊಂದು ಹೋಲ್ ಹೊಡೆದ್ರೆ ಇಂಡಿಕೇಟರ್ ಕೂರಿಸ್ಬೋದು. ಮತ್ತು ಡ್ರಿಲ್ ಮಿಷಿನ್ ಬೆಳಗ್ಗೆ ಮಾಡ್ಕೋತೀನಿ ಅದನ್ನು. ಇದೊಂದು ಓವರ್ಫ್ಲೋ ಪೈಪ್ಗೆ ಒಂದು ಹೋಲ್ ಮಾಡಬೇಕು. ಈ ಪೈಪ್ಗೆ ಇದೊಂದು ಹೋಲ್ ಮಾಡಿ, ಇದೊಂದು ಮೇನ್ಸ್ ಕಾರ್ಡು ಪವರ್ ಕೇಬಲ್ ಈಚೆ ಬರೋಕ್ಕೊಂದು ಹೋಲ್ ಮಾಡಬೇಕು. ಇದಿಷ್ಟು ಮಾಡಿದ್ರೆ ಕೆಲಸ ಫಿನಿಶ್ ಆಯಿತು. ಗೀಸರ್ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದು ಫೈನಲ್ ಟಚ್ ಇದು. ಹೀಟ್ ಆಗ್ತಾ ಇದೆ. ಹೀಟ್ ಆದಮೇಲೆ ಕಟ್ ಆಫ್ ಆಗೋಕ್ಕೆ ಒಂದೇ ಒಂದು LED ಕೊಟ್ಟಿದ್ದೀನಿ. 2 LED ಕೊಡೋಕ್ಕೆ ಕೆಲಸಗಳು ಜಾಸ್ತಿ ಇತ್ತು. LED ಸಿಕ್ಕಿಲ್ಲ ಅರ್ಜೆಂಟಲ್ಲಿ. ಒಂದೇ ಒಂದು LED ಕೊಟ್ಟಿದ್ದೀನಿ. ಕಟ್ ಆಫ್ ಆದಮೇಲೆ ರೆಡ್ ಬರುತ್ತೆ. ಥರ್ಮೋಸ್ಟಾಟ್ ಎಲ್ಲ ವರ್ಕಿಂಗ್ ಇದೆ ನೋಡ್ಕೋಬೇಕೀಗ. ಅದು ಕಟ್ ಆಫ್ ಬಿಸಿನೀರು ಬರ್ತಾ ಇದೆ ಲೈಟಾಗಿ ಬೆಚ್ಚಗೆ. ಒಂದು ಕಾಯೋಂಗೆ ಹಾಗೆ ಬರುವಂಥ ಬಿಸಿನೀರು ತೋರಿಸ್ತೀನಿ ನನಗೆ. ಸುಮಾರು 10 ನಿಮಿಷ ಆದಮೇಲೆ ಹೀಟಿಂಗ್ ಚೆಕ್ ಮಾಡ್ತಾ ಇದ್ದೀನಿ. ಸುಡ್ತಾ ಇದೆ ನೀರು. ಆಂಟಿ ನೋಡಿ, ಈಗ ಒಳ್ಳೆ ಸುಡ್ತಾ ಇದೆ ನೀರು. ಸುಡ್ತಾ ಇದೆ ಅಲ್ವಾ?